ಪರಿವರ್ತನೆ ಆಗ್ತಾ ಇರತಕ್ಕಂಥ ಕಾಲಕ್ಕೂ ಕೂಡ ಮೀರಿ ಶಾಶ್ವತದ ಮೌಲ್ಯಗಳನ್ನು ರಾಮಾಯಣ ಎತ್ತಿಡಿದೆ. ಅದು ಯಾವತ್ತೂ ಇರ್ತಕ್ಕಂಥದ್ದೇ. ಭರತೃ ಪ್ರೇಮ ಆಗ್ಬೋದು, ಅಥವಾ ಪಿತೃವಾಕ್ಯ ಪರಿಪಾಲನೆ ಆಗ್ಬೋದು, ಅಥವಾ ಮತ್ತೊಂದಾಗ್ಬೋದು. ಇವೇನಿದೆ ಈ ಶಾಶ್ವತವಾದ ಮೌಲ್ಯಗಳು, ಇದರಿಂದ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ನನಗೆ ಇವತ್ತಿನ ಸಂದರ್ಭ ನೆನೆಸ್ಕೊಂಡ್ರೆ 2 ಮಾತು ನೆನಪು ಬರುತ್ತೆ. ಒಂದು ಕಾಲಲಬ್ಧಿ ಅಂತ ಜೈನರಲ್ಲಿ ಹೇಳ್ತಾರೆ. ಅದು ಆಧ್ಯಾತ್ಮದ ಅನುಭವದ ಒಂದು ಇದಕ್ಕೆ ಸಂಬಂಧಪಟ್ಟಂಥದ್ದು. ವೆಂಕಮಾತ್ಯ ರಾಮಾಯಣ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಹೆಸರುವಾಸಿಯಾಗಿ ಆರ್ ನರಸಿಂಹಾಚಾರ್ಯರು ಕವಿಚರಿತೆಯಲ್ಲಿ ಅದನ್ನು ಹೇಳಿದ್ರು. ಅದು ಭಾಗವಾಗಿ ಬಿಡಿಯಾಗಿ 50ರ ದಶಕದಲ್ಲಿ ಪ್ರಕಟವಾಗಿದ್ದರೂ ಕೂಡ ಇಡೀಯಾಗಿ ಕನ್ನಡ ಜನತೆಯ ಮುಂದೆ ಅದು ಕಾಣಿಸ್ಕೊಳ್ಬೇಕಾದ್ರೆ ಇಷ್ಟು ವರ್ಷ ಕಾಯಬೇಕಾಯಿತು. ಒಂದು ಕಾವ್ಯ ಅದು ಎಲ್ಲ ಲೈಬ್ರರಿಗಳಲ್ಲಿ ಭಾಗವಾಗಿ ಯಾವೆಲ್ಲ ಪ್ರಕಟವಾಗಿ ಸೇರಿತ್ತು ಅಷ್ಟು ಬಿಟ್ಟರೆ ಅದು ಹೆಚ್ಚು ಜನರ ಕಣ್ಣಿಗೆ ಬಿದ್ದಿರಲಿಲ್ಲ. ಹಾಗಾಗಿ ಕುಮಾರವ್ಯಾಸಂದೊಂದು ಮಾತಿದೆ, ಕಾಲ ಕೈಗೂಡುವಡೆ ಲೇಸಿನ ಮೇಲೆ ಲೇಸುಗಳು ಒದಗುವು ಅಂತ. ಹಾಗೆ ಪಿ ವಿ ನಾರಾಯಣ ಅವರಿಗೆ ಕಳೆದ ಒಂದು 3-4 ವರ್ಷದಲ್ಲಿ ವೆಂಕಮಾತ್ಯ ರಾಮಾಯಣದ ಬಗ್ಗೆ ನಮ್ಗೆ ಆಗಾಗ್ಗೆ ಹೇಳ್ತಾಯಿದ್ರು. ನಾನು ಕೂಡ ನಾನು ತುಮಕೂರಿನಲ್ಲಿ ನಾನು ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಲೈಬ್ರರಿಯಲ್ಲಿ ವೆಂಕಮಾತ್ಯ ರಾಮಾಯಣದ ಒಂದು ಸಂಪುಟ ಇತ್ತು. ಅದು ಕೆಂಪು ಕ್ಯಾಲ್ಕೋ ಹಾರ್ಡ್ ಬೌಂಡ್ ಆದಂಥ ಒಂದು ಗ್ರಂಥ ಇತ್ತು. ಅದು ಹೆಚ್ಚಾಗಿ ನೋಡೋಕೆ ಹೋಗಿರಲಿಲ್ಲ ಅದು. ಆಮೇಲೆ ಇಲ್ಲಿಗೆ ಬಂದಮೇಲೆ ಅದ್ರ ಬಗ್ಗೆ ಅವರು ಹೇಳ್ತಾಯಿದ್ರು. ನಾನು BMC ಪ್ರತಿಷ್ಠಾನದ ಅಧ್ಯಕ್ಷನಾಗಿದ್ದಾಗ ಆಗಲೇ ನಮ್ಮ ನಾದೂರ್ ಅವರು ಹೇಳಿದಾಗೆ ಯುದ್ಧಕಾಂಡ ಅದುವರೆಗೆ 5 ಬೇರೆ ಬೇರೆ ಕಾಂಡಗಳು ಪ್ರಕಟವಾಗಿದ್ದು ಬಿಡಿಯಾಗಿ, ಕೊನೆ ಕಾಂಡ ಪ್ರಕಟವಾಗಿರಲಿಲ್ಲ. ಆ ಯುದ್ಧ ಸಂಪುಟವನ್ನು ಪಿ ವಿ ನಾರಾಯಣವರೇ ಅದನ್ನು ಒಂದು ಪ್ರಕಟಣೆಗೆ ರೆಡಿ ಮಾಡಿದ್ರು. ಅದು ರೆಡಿ ಮಾಡಿದ್ದು ತುಂಬ ಕಷ್ಟ. ಮೈಸೂರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇದ್ದಂಥ ಹಸ್ತಪ್ರತಿಯನ್ನು ಅದನ್ನು ಬೇರೆ ಯಾರ ಕಡೆಯಿಂದಲೂ ಕೂಡ ಇದನ್ನು ತೆಗೆದುಕೊಂಡು ಫೋಟೋ ತೆಗೆದುಕೊಂಡು ಅದನ್ನು ಇಲ್ಲಿ ತೊಗೊಂಡು ಅದನ್ನು ಅವರೇ ಕಂಪ್ಯೂಟ್ರಲ್ಲಿ ನಿಷ್ಣಾತರವರು ಅದನ್ನು ಸಿದ್ಧಪಡಿಸಿ ಅದನ್ನು ಪ್ರಕಟಿಸಿದ್ರು. ಅವರೇ ದುಡ್ಡು ಹಾಕಿ BMC ಪ್ರತಿಷ್ಠಾನದ ಹೆಸರು ಪ್ರಕಾಶಕರು ಅಂತ BMC ಪ್ರತಿಷ್ಠಾನದ ಹೆಸರು ಮತ್ತು ಅದರ ಲಾಭ BMC ಪ್ರತಿಷ್ಠಾನಕ್ಕೆ ಅದರ ಖರ್ಚು ವೆಚ್ಚ ಎಲ್ಲ ಅವರೇ ಹಾಕ್ತಿರು. ಅಲ್ಲಿಗೆ ಅವರಿಗೆ ತೃಪ್ತರಾಗಲಿಲ್ಲ. ಮತ್ತು ಆಮೇಲೆ 1 ವರ್ಷದೊಳಗಾಗಿ ಆ ವೆಂಕಮಾತ್ಯ ರಾಮಾಯಣದ ಇಡೀ ರಾಮಾಯಣದ 6ನೇ ಭಾಗನ ಬಂದ್ಬಿಡ್ತಲ್ಲ, ಗದ್ಯ ಕಥನ ಅಂಥೇಳಿ ಬಹಳ ಸೊಗಸಾಗಿ 2 ಭಾಗಗಳನ್ನು ಇದೇ ತರಹ 2 ಭಾಗಗಳನ್ನು ಅವರು ಪ್ರಕಟಿಸಿದ್ದಾರೆ. ವೆಂಕಮಾತ್ಯ ರಾಮಾಯಣದ ಗದ್ಯ ಕಥನ ಅಂತ. ಇದು ಬಹಳ ವಿಶಿಷ್ಟವಾದಂಥದ್ದು. ಇದು ಬೇರೆ ಕಾವ್ಯಗಳ ಗದ್ಯಾನುವಾದದ ಹಾಗೆ ಇರತಕ್ಕಂಥದ್ದಲ್ಲ. ಇದು ಗದ್ಯ ಕಥನ ಅಂತಂದರೆ ಕವಿಯ ಕಾವ್ಯ ಭಾಷೆ ಏನಿದೆ, ಕಾವ್ಯ ಭಾಷೆಯನ್ನು ಬಿಟ್ಟು ಕೊಡೋದು ಹಾಗೆ, ಮತ್ತು ಅಲ್ಲಿಯ ಕಥಾ ಸ್ವಾರಸ್ಯವನ್ನೆಲ್ಲನೂ ಕೂಡ, ಕಥಾ ಸಂದರ್ಭವನ್ನೆಲ್ಲನೂ ಕೂಡ ಯಾವುದನ್ನು ಕೂಡ ಮುಖ್ಯವಾದ ಭಾಗ ಬಿಟ್ಟು ಹೋಗದ ಹಾಗೆ ಎಲ್ಲವನ್ನೂ ಕೂಡ ಹೇಳ್ತಕ್ಕಂಥದ್ದು ವಿಶಿಷ್ಟವಾದಂಥದ್ದು. ಇದನ್ನು ಕುರಿತು ಒಂದು ಲೇಖನ ಬರೆಯುವಂಥ ಸಂದರ್ಭ ನನಗೆ ಒದಗಿ ಬಂತು. ಹಾಗಾಗಿ ನನ್ನನ್ನು ಈ ಕೆಲಸಕ್ಕೆ ಅವರು ಮಾಡಿದ್ದಾರೆ, ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಸಂತೋಷವಾಗಿ ಇದನ್ನು ಮಾಡ್ತಾಯಿದ್ದೀನಿ. ನಾರಾಯಣ ಅವರು ಸಾಹಿತ್ಯ ರಚನೆ ಬಹಳ ಅತ್ಯಂತ ವಿಪುಲವಾದಂಥದ್ದು, ವೈವಿಧ್ಯಪೂರ್ಣವಾಗಿರ್ತಕ್ಕಂಥದ್ದು. ಸಂಶೋಧನೆ, ವಿಮರ್ಶೆ, ಗ್ರಂಥ ಸಂಪಾದನೆ ಮತ್ತು ಇತರೆ ಭಾಷೆಗಳಿಂದ ಮಾಡಿದಂಥ ಅನುವಾದ, ಮತ್ತು ಪಂಪರಾಮಾಯಣ, ಧರ್ಮಾಮೃತ ಮತ್ತು ಅವುಗಳ ಮತ್ತು ಚಂಪು ಕಾವ್ಯಗಳ ಕಾವ್ಯ ಗದ್ಯಾನುವಾದ, ಆಮೇಲೆ ಶಬ್ದಕೋಶಗಳ ರಚನೆ, ಮತ್ತು ಬದುಕಿನ ಅನುಭವ ಶೋಧನೆಯ ಸಲುವಾಗಿ ರಚಿಸಿದಂಥ ಕಾದಂಬರಿಗಳು 9 ಕಾದಂಬರಿಗಳು. ಇದೆಲ್ಲ ಮಾಡಿ ಕೂಡ ಅದನ್ನು ವಿಶಿಷ್ಟವಾದಂಥ ಛಾಪನ್ನು ಮೆರೆದರೂ ಕೂಡ ಅವರಿಗೆ ಏನೋ ಒಂದು ಕೊರತೆ ಇತ್ತು ಅನ್ಸುತ್ತೆ. ಅದು ಈ ಗ್ರಂಥದ ಪ್ರಕಟಣೆ ಮುಖಾಂತರ ಅದು ಪೂರ್ತಿಯಾಗಿದೆ. ಇವತ್ತೊಂದು ಹಬ್ಬದ ವಾತಾವರಣ ಇಲ್ಲಿ ಖಂಡಿತವಾಗೂ ಕೂಡ ಉಂಟಾಗಿದೆ. ಹಾಗಾಗಿ ಒಂದು ಲೇಸಿನ ಮೇಲೆ ಲೇಸುಗಳು ಒದಗುವಂಥ ವೆಂಕಮಾತ್ಯನಿಗೂ ಕೂಡ ಯುದ್ಧಕಾಂಡ ಪ್ರಕಟವಾಯಿತು, ಆಮೇಲೆ ಗದ್ಯ ಕಥನ ಆಯಿತು. ಈಗ 2 ಸಂಪುಟಗಳಲ್ಲಿ ಈ ರಾಮಾಯಣ ನಮ್ಮ ಕಣ್ಮುಂದೆ ಕಣ್ಣಿಗೆ ನೋಟಕ್ಕೆ ಸಿಗುತ್ತೆ ಮತ್ತು ಕೈಗೆ ಹಿಡಿತಕ್ಕೆ ಸಿಗುತ್ತೆ. ಹೀಗೆ ಕಣ್ಣಿಗೆ ನೋಟಕ್ಕೆ ಮತ್ತು ಕೈಗೆ ಹಿಡಿತಕ್ಕೆ ಸಿಗೋ ಹಾಗೆ ಲಭ್ಯ ಮಾಡಿಸಿದಂತಹ ಗತಕಾಲದ ಗವಿಯಿಂದ ಎತ್ತಿ ತಂದು ಅದನ್ನು ಕನ್ನಡ ಜನತೆಯ ಮುಂದೆ ಇಟ್ಟಂಥ ಈ ಕೆಲಸ ಇದೆಯಲ್ಲ, ಸಾಮಾನ್ಯವಾದಂಥ ಕೆಲಸ ಅಲ್ಲ, ಭಾಳ ಅದ್ಭುತವಾದಂಥ ಕೆಲಸ ಅದು. ಹೀಗಾಗಿ ಈ ಕವಿ ಈಗ ಅವ್ರ ಬಗ್ಗೆ ಸಾಕಷ್ಟೆಲ್ಲ ಹೇಳಿದ್ದಾರೆ. ಅವನು ಬಹಳ ದೊಡ್ಡ ಸಂಸ್ಕೃತ ಮತ್ತು ಕನ್ನಡಗಳ ವಿದ್ವಾಂಸ. ಸಂಸ್ಕೃತದಲ್ಲಿ ಸುಮಾರು 16 ಕೃತಿಗಳನ್ನು ಆತ ಬರೆದಿದ್ದಾನೆ. ಶಾಸ್ತ್ರದಲ್ಲಿ, ಅಲಂಕಾರ ಶಾಸ್ತ್ರದಲ್ಲಿ ತುಂಬ ನಿಪುಣ. ನಾಟಕದಲ್ಲಿ 10 ಪ್ರಕಾರಗಳಿದ್ದಾವೆ.
9 ಪ್ರಕಾರಗಳಿಗೆ ಅದಕ್ಕೆ ಉದಾಹರಣೆ ರೂಪದಲ್ಲಿ ನಾಟಕಗಳನ್ನು ಬರೆದಿದ್ದಾನೆ, ಅದು ಎಲ್ಲ ಸಿಕ್ಕಿದೆ. ಅಲಂಕಾರ ಮಣಿಮಂಜರಿ ಅಂಥೇಳಿ ಒಂದು ಗ್ರಂಥವನ್ನು ಆತ ಮಾಡಿದ, ಅದರ PhD ಆಗಿದೆ. ಸಂಸ್ಕೃತದಲ್ಲಿ ಬಹಳ ಚಿರಪರಿಚಿತನಾಗಿರ್ತಕ್ಕಂಥ ಕವಿಯಾಗಿದ್ದಾನೆ. ಅಷ್ಟೆಲ್ಲ ಆದರೂ ಕೂಡ ಕನ್ನಡದಲ್ಲಿ ಇದ್ದಂಥ 3 ಕೃತಿಗಳು ಲಭ್ಯವಾಗಿರೋದು ಒಂದೇ ನನಗೆ. ಇದು ಜನತೆಯ ಕಣ್ಣು ಮುಂದೆ ಬಂದಿರಲಿಲ್ಲ. ಈಗ ಬಂದು ಅದರ ಮುಂದೆ ಅಧ್ಯಯನ ಮಾಡೋದಕ್ಕೆ ಮತ್ತು ಅದರ ಮುಂದೆ ಎಲ್ಲ ಥರದ ಕೆಲಸ ನಡೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ PV ನಾರಾಯಣ್ ಅವರು. ಆ ದೃಷ್ಟಿಯಿಂದ ನಾವು ಅವರು ಹೇಗೆ ಅವ್ರ ವಂಶಸ್ಥನಿಗೆ ಒಂದು ರೀತಿಯಲ್ಲಿ ಈ ನಮ್ಮಲ್ಲಿ ಋಣಗಳನ್ನು ಹೇಳ್ತಾರೆ, ಗುರು ಋಣ, ಪಿತೃ ಋಣ, ಭಾಷಾ ಋಣ ಅಂಥೇಳಿ ಋಣಗಳನ್ನು ಹೇಳ್ತಾರೆ. ಈಗ ನಾರಾಯಣ್ ಅವರು ಈ ಗ್ರಂಥದ ಪ್ರಕಟಣೆ ಮುಖಾಂತರ ಅವರು ಗುರು ಋಣ, ಪಿತೃ ಋಣ ಮತ್ತು ಭಾಷಾ ಋಣ ಅದನ್ನು ತೀರಿಸ್ತಾನೆ ಇದ್ದಾರೆ. ಅದಿನ್ನೂ ಕೊನೆಯವರೆಗೂ ತೀರೋದಿಲ್ಲ. ಅದು ಮುಗಿದು ಪಿತೃ ಋಣ ತೀರಿಸಿದ್ದಾರೆ, ಗುರು ಋಣ, ಗುರು ಹಿರಿಯರು ಆ ಋಣವನ್ನು ತೀರಿಸಿದ್ದಾರೆ. ಭಾಳ ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇದು ವೆಂಕಮಾತ್ಯ ರಾಮಾಯಣ ಇದೆಯಲ್ಲ, ಇದು ಬಹಳ ಕನ್ನಡದಲ್ಲಿ ಮುಖ್ಯವಾದಂಥ ಕೃತಿ. ಯಾಕೆ ಅಂತಂದರೆ ಕುಮಾರವ್ಯಾಸನ ಮಾತು ಪ್ರಸಿದ್ಧವಾಗಿ ನಿಮಗೆ ತಿಣಿಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಆದರೆ ಕುಮಾರವ್ಯಾಸನ ಕಾಲದವರೆಗೂ ರಾಮಾಯಣದ ಪ್ರಧಾನ ಧಾರೆ ಏನಿದೆ ಅದು ವಾಲ್ಮೀಕಿ ಪರಂಪರೆಯ ರಾಮಾಯಣ ಕನ್ನಡದಲ್ಲಿ ಇರಲೇ ಇಲ್ಲ. ಯಾಕೆ ಅಂತಂದರೆ ಏನಿದ್ರು ಕೂಡ ಪಂಪ ರಾಮಾಯಣ, ಈಗಾಗಲೇ ಹಂಪನವರು ಹೇಳಿದಾಗ ಅದು ಕುಮುದೇಂದು ರಾಮಾಯಣ ಮತ್ತು ಅದೆರಡೇ ಇದ್ದದ್ದು ನಮಗೆ ಜೈನ ಪರಂಪರೆಯ ರಾಮಾಯಣ. ಮತ್ತು ಇನ್ನೊಂದು ನಮಗೆ ಈಗ ಲಭ್ಯ ಇಲ್ಲ, ಕವಿರಾಜ ಮಾರ್ಗಕಾರನ ಹೆಸರಲ್ಲಿ ಈ ರಾಮಾಯಣದ ಪದ್ಯಗಳಲ್ಲಿ ಇದೆಯಲ್ಲ ಅದೆಲ್ಲ ಇತ್ತು. ಆದರೆ ಆಮೇಲೆ ನಮಗೆ ಸಿಗತಕ್ಕಂಥ ವಾಲ್ಮೀಕಿ ಪರಂಪರೆಯ ಮೊದಲನೇ ರಾಮಾಯಣ ಅಂತಂದರೆ ನಮಗೆ ತೊರವೆ ರಾಮಾಯಣ ಅದೇ ಇದ್ದದ್ದು. ಆಮೇಲೆ ಕೌಶಿಕ ರಾಮಾಯಣ ಅಂಥೇಳಿ ಅದು ಬಂದಿದೆ. ನಮ್ಮ ಕಾರಂತರು ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಸಂಪಾದನೆ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಸಮಗ್ರವಾಗಿ ಇಡಿಯಾಗಿ ರಾಮಾಯಣವನ್ನು ವಾರ್ತ ಷಟ್ಪದಿಯಲ್ಲಿ ರಚಿಸಿದಂಥ ಒಂದು ದೊಡ್ಡ ಅನಂತರದಲ್ಲಿ ಸಿಗುವಂಥ ದೊಡ್ಡ ಕಾವ್ಯ ಅಂತಂದರೆ ಈ ಶ್ರೀರಾಮ ಕಥಾಮೃತ. ಅವನು ಹೇಗೆ ತೊರವೆ ನರಹರಿ ಕುಮಾರ ವಾಲ್ಮೀಕಿ ಅಂತ ಕರ್ಕೊಳ್ತಾನೆ, ಹಾಗೆ ತನ್ನನ್ನು ಇವನು ಬಾಲ ವಾಲ್ಮೀಕಿ ಅಂತ ಹೇಳಿ ತನ್ನನ್ನು ಕರ್ಕೊಳ್ತಾನೆ. ಇದು ವಾಲ್ಮೀಕಿ ಕಾವ್ಯದ ಅನುವಾದ ಅಲ್ಲ. ಹಾಗೆ ನೋಡ್ರೆ ಕನ್ನಡದ ಯಾವ ಕವಿಗಳು ಕೂಡ ನೇರವಾದ ಅನುವಾದವನ್ನು ಮಾಡಲೇ ಇಲ್ಲ. ಅವರು ಅದನ್ನು ಮುಂದೆ ಇಟ್ಕೊಂಡಿದ್ರಷ್ಟೇ, ಆ ಕಾವ್ಯವನ್ನು ಇಟ್ಕೊಂಡು ಅವರು ತಮ್ಮ ಪ್ರತಿಭಾ ಬಲದಿಂದ ಅದಕ್ಕೆ ತಕ್ಕನಾಗಿ ಅವರು ಪದ್ಯಗಳನ್ನು ರಚಿಸ್ತಾ ಹೋದರು. ಹಾಗಾಗಿ ಇದರಲ್ಲೆಲ್ಲ ಏನಪ್ಪ ಅಂದ್ರೆ ಒಟ್ಟಾರೆ ಈ ಕಾವ್ಯದ ಸ್ವರೂಪ ಏನಂತಂದರೆ ರಾಮಾಯಣದ ವಾಲ್ಮೀಕಿ ರಾಮಾಯಣದ ಮುಖ್ಯ ಕಥಾನಕ ಏನಿದೆ ಅದರ ಒಟ್ಟಾರೆ ಸ್ವರೂಪ ಬಹುಮಟ್ಟಿಗೆ ಹಾಗೇ ಇದೆ. ಅಲ್ಲಲ್ಲಿ ಮಾಡಿಕೊಂಡಿರ್ತಕ್ಕಂಥ ಬದಲಾವಣೆಗಳು ಮತ್ತು ಆ ಮೂಲ ಕಥಾನಕದ ಹಾದಿಯನ್ನೇನೂ ಕೂಡ ತಪ್ಪಿಸಿಲ್ಲ, ಅದು ಕೂಡ ಹಾಗೇ ಇದೆ. ಏನಂತಂದು ದಶರಥನ ಪುತ್ರ ವ್ಯಾಮೋಹ ಆಗ್ಬೋದು, ಅವನು ಕೈಕೇಯನ್ನು ಬೇಡ್ಕೊಳ್ತಕ್ಕಂಥದ್ದಾಗ್ಬೋದು, ಕೈಕೇಯನ್ನು ನಿಂದಿಸ್ತಕ್ಕಂಥದ್ದಾಗ್ಬೋದು, ರಾಮನ ಪಿತೃವಾಕ್ಯ ಪರಿಪಾಲನೆ ಆ ನೀತಿ ಆಗ್ಬೋದು, ಕೈಕೇಯ ಕಠೋರ ನಡವಳಿಕೆ ಆಗ್ಬೋದು, ಲಕ್ಷ್ಮಣನ ದುಡುಕು, ಭರತನ ಭ್ರಾತೃಪ್ರೇಮ, ಮತ್ತು ರಾಮನ ಸೀತಾ ವ್ಯಾಮೋಹ, ಸುಗ್ರೀವ ಸ್ನೇಹ, ಹನುಮಂತನ ಭಕ್ತಿ, ಇವೆಲ್ಲ ಏನಿದೆ ಅದೆಲ್ಲನೂ ಕೂಡ ಅದಕ್ಕೆ ಯಾವ ಅಪೋಹವೂ ಬರದಾಗೆ ಹಾಗೇ ಇದೆ. ಆದರೆ ಬಹಳ ಮುಖ್ಯವಾದ ಬದಲಾವಣೆ ಅಂತಂದರೆ ಇಡೀ ರಾಮಾಯಣದ ಕಥೆಯನ್ನು ಹರ ಗಿರಿಜೆಗೆ ಹೇಳಿದಂತೆ ಇದರಲ್ಲಿದೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನೇ ಸನಕಾದಿ ಶಿಷ್ಯರಿಗೆ ಸೂತ ಪುರಾಣಿಕ ಹೇಳ್ದಂಗಿದೆ. ಶಿವನೇ ಗಿರಿಜೆಗೆ ಹೇಳ್ತಾ ಇರೋ ಹಾಗೆ ಅಲ್ಲಲ್ಲಿ ಮಧ್ಯದಲ್ಲಿ ಬರುತ್ತೆ. ಶ್ರೀರಾಮ ಪರಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದು ಈ ಕಾವ್ಯದಲ್ಲಿ ಅವನು ಕವಿ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಅದು ಸೀತೆ ಅಂದರೆ ಮೂಲ ಪ್ರಕೃತಿ, ಶ್ರೀರಾಮ ಪರಬ್ರಹ್ಮ ಸ್ವರೂಪ ಅಂತ. ಪರಬ್ರಹ್ಮ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವನು ಬ್ರಹ್ಮ, ವಿಷ್ಣು ಮತ್ತು ಶಿವ ಇವ್ರನ್ನ ಕ್ರಮವಾಗಿ ಅವನು ಸೃಷ್ಟಿಸಿರ್ತಾನೆ. ಕಾಲಕಾಲಕ್ಕೆ ಇವರು ಬದಲಾಗ್ತಿರ್ತಾರೆ. ಬ್ರಹ್ಮ, ವಿಷ್ಣು, ಶಿವ ಬದಲಾದರೂ ಕೂಡ ಪರಬ್ರಹ್ಮ ಮತ್ತು ಮೂಲ ಪ್ರಕೃತಿ ಶಾಶ್ವತ ಸತ್ಯಗಳು ಅನ್ನೋದು ಕವಿಯ ಒಂದು ಪರಿಕಲ್ಪನೆಯಲ್ಲಿರ್ತಕ್ಕಂಥದ್ದು. ಈ ಸಂಗತಿ ರಾಮನಿಗೆ ಮಾತ್ರವಲ್ಲದೆ ಕಾವ್ಯದಲ್ಲಿ ಬರುವ ಎಲ್ಲ ಪಾತ್ರಗಳಿಗೂ ತಿಳಿದಿರ್ತದು. ರಾಮನಾಮ ಅಗಾಧವಾದಂಥ ಮಹಿಮೆಗುಳ್ಳದ್ದು. ಶ್ರೀರಾಮನೇ ಅದರ ಶಕ್ತಿಯ ಬಗ್ಗೆ ಹನುಮಂತ, ಲಕ್ಷ್ಮಣ, ಸುಗ್ರೀವ ಇವರಿಗೆಲ್ಲ ಅವನು ತಿಳಿಸ್ತಾ ಇರ್ತಾನೆ. ಅವನು ಮಂತ್ರದ ಮಹತ್ವವನ್ನು ಉಪದೇಶವನ್ನು ಎಲ್ಲ ಹೇಳ್ತಾ ಇರ್ತಾನೆ. ಅವನು ಕಾವ್ಯಗಳಲ್ಲಿ ನಾವು ನಮ್ಮ ತರ್ಕವನ್ನು ಸ್ವಲ್ಪ ಬದಿಗಿಟ್ಟು ಕಾವ್ಯವನ್ನು ಪ್ರವೇಶ ಮಾಡಬೇಕಾಗಿ ಬರುತ್ತೆ. ಇಲ್ಲದೆ ಹೋದರೆ ಏನು ಅವನು ಎಲ್ಲನೂ ಗೊತ್ತಿದೆ ಮತ್ತು ಎಲ್ಲನೂ ಕೂಡ ಹೇಳ್ತಾ ಇರ್ತಾನೆ. ಮತ್ತೊಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಅಂತ ಅನಿಸ್ಬಿಟ್ರೆ ಕಾವ್ಯಾಸ್ವಾದ ಸಾಧ್ಯವಾಗೋದೇ ಇಲ್ಲ. ಆದ್ದರಿಂದ ನಾವು ಕೆಲವು ಸಂದರ್ಭದಲ್ಲಿ ಈ ಏನು ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಇದನ್ನು ಕೆಲವೊಂದು ಅಪನಂಬಿಕೆಗಳನ್ನು ನಾವು ಪಕ್ಕಕ್ಕೆ ಇಡಬೇಕಾಗುತ್ತೆ. ಆ ಪಕ್ಕಕ್ಕಿಟ್ಟರೆ ಕಾವ್ಯದ ಆಸ್ವಾದ ಸಾಧ್ಯವಾಗುತ್ತೆ.
ವಾಲ್ಮೀಕಿಯಲ್ಲಿ ಇಲ್ಲದೇ ಇರತಕ್ಕಂಥ ಕೆಲವು ನೂತನ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿದ್ದಾನೆ ಕವಿ. ಅವುಗಳಲ್ಲಿ ಬಹಳ ಮುಖ್ಯವಾದ್ದು ಅಂತಂದರೆ, ವಿಶ್ವಾಮಿತ್ರ ಲಕ್ಷ್ಮಣರನ್ನು ಮಿಥಿಲೆಗೆ ಕರೆದೊಯ್ಯುವ ಮಾರ್ಗದಲ್ಲಿ ಕಾಡಿನ ನಡುವೆ ಅಹಲ್ಯೆ ಕಲ್ಲು ಬಂಡೆಯಾಗಿ ಬಿದ್ದದ್ದಂಥ ಸ್ಥಳ ಬಂದಾಗ ಅವಳ ಕಥೆಯನ್ನು ರಾಮನಿಗೆ ಹೇಳ್ತಾನೆ. ಹಾಗೆ ಹೇಳುವಾಗ ಒಂದು ಅಂಶ ಇಲ್ಲಿ ಬರುತ್ತೆ. ಏನಪ್ಪ ಅಂತಂದರೆ, ಬ್ರಹ್ಮ ಅಥವಾ ವಿಧಿ ಒಂದು ಹೆಣ್ಣನ್ನು ಸೃಷ್ಟಿಸ್ತಾನೆ. ಹೇಗೆ ಅಂದರೆ, ಜಗತ್ತಿನ ಪ್ರಾಣಿಗಳೆಲ್ಲದರ ಸೌಂದರ್ಯದಲ್ಲಿ ಒಂದೊಂದು ಅಂಶ ಸೇರಿಸಿ ಬ್ರಹ್ಮ ಆ ಅಹಲ್ಯೆಯನ್ನು ಸೃಷ್ಟಿಸ್ತಾನಂತೆ. ಅವಳು ಅನುಪಮ ಸುಂದರಿ. ಅಲ್ಲಿಗೆ ಬಂದಂಥ ಇಂದ್ರ, ಬ್ರಹ್ಮನ ಹತ್ರ ಬಂದಂಥವನು ಅವಳ ಮೇಲೆ ಮೋಹ ಉಂಟಾಗಿ ತನಗೆ ಇವಳನ್ನು ಮದುವೆ ಮಾಡಿಕೊಡು ಅಂತ ಕೇಳ್ತಾನೆ. ನಿನಗೆ ಇವಳು ರಕ್ಷಿಸೋಕ್ಕಾಗಲ್ಲ, ನಿನಗಾಗಲ್ಲ, ಹೋಗು ಅಂಥೇಳಿ ಅವನಿಗೆ ಹೇಳಿ ಕಳಿಸ್ಬಿಡ್ತಾನೆ. ಗೌತಮ ಋಷಿಗೆ ಅವಳನ್ನು ಜೊತೆಯಲ್ಲಿ ಕಳಿಸ್ತಾನೆ. ಆಮೇಲೆ ಮತ್ತೆ ಶಾಸ್ತ್ರೋಕ್ತವಾಗಿ ಅವನ ಜಪತಪಗಳಲ್ಲೇ ಮಗ್ನನಾಗಿ ಇವಳ ಕಡೆಗೆ ಅವನು ಗಮನ ಕೊಡೋದಿಲ್ಲ. ಆಗ ಅವಳನ್ನು ಶಾಸ್ತ್ರೋಕ್ತವಾಗಿ ಗೌತಮನಿಗೆ ಮದುವೆ ಮಾಡಿಕೊಡ್ತಾನೆ. ಆ ಮದುವೆಗೆ ಬಂದಿದ್ದಂಥ ಇಂದ್ರನಿಗೆ ಮತ್ತೆ ಅವಳನ್ನು ನೋಡಿ ವ್ಯಾಮೋಹ ಉಂಟಾಗುತ್ತೆ. ಕಾಮಪೀಡಿತನಾಗಿ ಪಡೆಯಲೇಬೇಕು ಅಂತ ಗೌತಮಾಶ್ರಮದ ಬಳಿಗೆ ಬಂದು ಅನೇಕ ದಿನ ಕಾದು ಹುಂಜದ ಹಾಗೆ ಕೂಗಿ ಗೌತಮ ಎದ್ದು ಸ್ನಾನಕ್ಕೆ ಹೊರಟಾಗ ಅಹಲ್ಯೆಯನ್ನು ಮರಳು ಮಾಡಿದಂಥ ಕತೆ, ಮರಳು ಮಾಡಿ ಕೂಡಿದಂಥ ಕತೆ, ಶಪಿತನಾದ ಇವೆಲ್ಲ ಬರುತ್ತೆ. ಸೊ ಈ ಬದಲಾವಣೆ ಇಂದ್ರನಿಗೆ ಅಹಲ್ಯೆಯ ಪರಿಚಯ ಮುಂಚೆನೇ ಇತ್ತು ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಆಮೇಲೆ ರಾಮನ ಪಟ್ಟಾಭಿಷೇಕ ತಪ್ಪಿಸಿ ವನವಾಸಕ್ಕೆ ಹೊರಡಬೇಕು ಅಂಥೇಳಿ ಕೈಕೇಯಿ ಕೇಳುವ ಹಾಗೆ ಮಂಥರೆ ಒತ್ತಾಯಿಸಿದ್ದು ಅವಳ ನಾಲಿಗೆಯಲ್ಲಿ ನೆಲೆಸಿದ್ದಂಥ ಸರಸ್ವತಿ ಅದನ್ನು ಅವಳನ್ನು ತಿರುಗಿಸಿದ್ರಿಂದ ಅನ್ನೋದು ಒಂದು ಮಾತಿಲ್ಲಿ ಬರುತ್ತೆ. ಆಮೇಲೆ ವಾಲ್ಮೀಕಿ ಕಥೆ ಬರುತ್ತೆ ಇಲ್ಲಿ. ವಾಲ್ಮೀಕಿ ಕಥೆಯನ್ನು ಇವರು ಸಪ್ತರ್ಷಿಗಳು ಅದನ್ನು ಹೇಳ್ತಾರೆ ಅವರು. ಮತ್ತು ಅದರಲ್ಲಿ ಭಾಳ ತಮಾಷೆ ಅಂದರೆ ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದ ಅನ್ನೋದು ಅಲ್ಲಿ ಬರುತ್ತೆ. ಇತ್ತೀಚೆಗೆ ನಮ್ಮ ನಾರಾಯಣಾಚಾರ್ಯನ ಅದನ್ನು ಅವನು ಹೇಳಿದ್ರು ಅಂತ ಬೇರೆ ಯಾರೋ ಹೇಳಿದ್ರು ಅಂತ ಅನಿಸುತ್ತೆ. ಆವಾಗ ಇದಕ್ಕಿನ್ನೂ ಬೇರೆ ಬೇರೆ ಮೂಲಗಳು ಇರಬೇಕಿತ್ತು ಇದಕ್ಕೆ ಅಂತ ಅನಿಸುತ್ತದು. ಅವನು ಈಗ ಗೊತ್ತಿಲ್ಲದೇ ಅವನ ತಂದೆ ತಾಯಿಗಳಿಂದ ಬೇರೆಯಾಗಿ ಅವನು ಬರೀ ದರೋಡೆ ಇದು ಕೊಲೆ ಕೆಲಸದಲ್ಲಿ ಇದ್ಬಿಟ್ಟಿದ್ದ ಹಾಗೆ ಅನ್ನೋದು ಬರುತ್ತೆ ಅದರಲ್ಲಿ. ಅದೊಂದು ವಾಲ್ಮೀಕಿ ಕಥೆ ಭಾಳ ವಿಸ್ತಾರವಾಗಿ ರಾಮಾಯಣದ ಮಧ್ಯದಲ್ಲಿ ವಾಲ್ಮೀಕಿ ಕಥೆ ಬರುತ್ತೆ. ನಮಗೆ ವಾಲ್ಮೀಕಿ ರಾಮಾಯಣಕ್ಕೆ ಮುಂಚೆ ಪೂರ್ವದಲ್ಲಿ ಅವನಿಗೆ ಶೋಕ ಶ್ಲೋಕತ್ವ ಮಾಗತ ಅಂಥೇಳಿ ಅದು ಪೂರ್ವದಲ್ಲಿ ಬರುತ್ತಷ್ಟೆ. ಆದರೆ ಇಲ್ಲಿ ಮಧ್ಯದಲ್ಲಿ ವಾಲ್ಮೀಕಿ ಕಥೆ ಬರುತ್ತೆ. ಆಮೇಲೆ ತನ್ನ ಬಾಯಿಂದಲೇ ತಾನು ಈ ಬ್ರಹ್ಮರ್ಷಿ ಆದಂಥ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿ ಭೇಟಿಯಾದದ್ದು, ಅಲ್ಲಿ ತನ್ನ ಬಾಯಿಂದಲೇ ತಾನು ಬ್ರಹ್ಮರ್ಷಿ ಆದಂಥ ಕಥೆಯನ್ನು ಅವನು ಹೇಳಿದ್ದು ಕೂಡ ಬರುತ್ತೆ, ವಾಲ್ಮೀಕಿನೇ ಹೇಳಿದ್ದು ಕೂಡ ಬರುತ್ತೆ. ಆಮೇಲೆ ಕನ್ಯಾಕುಮಾರಿಯ ಕಥೆ, ಮೈರಾವಣದ ಕಥೆ, ರಾವಣ ಮತ್ತು ಪಾತಾಳ ಯಜ್ಞ ಮಾಡಿದ್ದು, ಕಾಲನೇಮಿಯ ಕಥೆ, ಧನುಷ್ಕೋಡಿಯ ರಾಮನಾಮದ ಮಹಿಮೆ ಹೇಳುವಂಥದ್ದು, ಚಿತ್ರಕೂಟದ ವರ್ಣನೆ, ಭಾರದ್ವಾಜ ತನ್ನ ಯೋಗಶಕ್ತಿಯಿಂದ ಭರತನ ಸೈನ್ಯಕ್ಕೆಲ್ಲ ಆತಿಥ್ಯ ಮಾಡಿದ್ದು, ಆಮೇಲೆ ಮತ್ತು ಜಾಬಾಲಿಯ ನಾಸ್ತಿಕವಾದ, ಲಕ್ಷ್ಮಣನಿಗೆ ರಾಮ ಪರಮತತ್ವ ಬೋಧನೆ ಮಾಡ್ತಕ್ಕಂಥದ್ದು, ರಾಮ ಭರತನಿಗೆ ರಾಜನೀತಿಯನ್ನು ಹೇಳ್ತಕ್ಕಂಥದ್ದು. ಅವನು ಚಿತ್ರಕೂಟಕ್ಕೆ ಹೋದಾಗ ರಾಮ ಅವನಿಗೆ ಭರತನಿಗೆ ರಾಜನೀತಿಯನ್ನು ಬೋಧನೆ ಮಾಡ್ತಾನೆ ಅವನು. ಹೀಗೆ ಇವೆಲ್ಲನೂ ಕೂಡ ಕೆಲವು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾನೆ. ಅದು ಏನೇ ಬದಲಾವಣೆ ಮಾಡಿಕೊಂಡ್ರೆ ಮೂಲ ಕಥೆಯ ಸ್ವರೂಪ ಅದರಲ್ಲೇನೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ. ಕುಮಾರವ್ಯಾಸನ ದುರ್ಯೋಧನನಿಗೆ ಕೃಷ್ಣನ ದೈವಿಕತೆಯ ಬಗ್ಗೆ ನಂಬಿಕೆ ಇದ್ದ ಹಾಗೆಯೇ ಶ್ರೀರಾಮ ಕಥಾದ ಪ್ರತಿನಾಯಕನಾದಂಥ ರಾವಣನಿಗೆ ರಾಮನ ದೈವಿಕತ್ವದ ಬಗ್ಗೆ ಸಂಪೂರ್ಣ ನಂಬಿಕೆ ಇರ್ತದೆ, ಅರಿವಿರುತ್ತೆ. ಆದರೆ ಅದರಲ್ಲಿ ಏನಂದರೆ, ಈ ಜಯ ವಿಜಯರು ನಾವು ಹುಡುಗರಾಗಿದ್ದ ಕೇಳಿದ್ದದು. ಜಯ ವಿಜಯರು ಅವರಿಗೆ ಶಾಪ ಕೊಟ್ಟಾಗ ಋಷಿಗಳು ಅವರು 3 ಜನ್ಮದಲ್ಲಿ ಶತ್ರುವಾಗಿದ್ದರೆ ಬರ್ಬೋದೋ, ಇಲ್ಲ 7 ಜನ್ಮ ಮಿತ್ರರಾಗಿ ಬರ್ಬೋದು ಅಂತಂದಾಗ ನಾವು ಶತ್ರುಗಳಾಗೇ ಬರ್ತೀವಿ, 3 ಜನ್ಮದಲ್ಲಿ ಬೇಗ ಬಂದುಬಿಡ್ಬೋದು ಅಂಥೇಳಿ ಶತ್ರುಗಳಾಗಿ ಬರ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ, ಆಮೇಲೆ ಇದು ಜರಾಸಂಧ ಮತ್ತು ಕಂಸ ಮತ್ತು ರಾವಣ ಮತ್ತು ಕುಂಭಕರ್ಣ ಹೀಗೆ ಅಂತ. ಸೊ ಹೀಗೆ ಅವನಿಗೆ ಗೊತ್ತಿರುತ್ತದು. ಆಮೇಲೆ ಮತ್ತು ಅದು ಅರಿವಿದ್ದು ಮಂಡೋದರಿಗೆ ಅದನ್ನು ಹೇಳಿ ಒಪ್ಪಿಸ್ತಾನೋ, ದೈವಿಕತ್ವ ಅರಿವಿದ್ದು ಅದನ್ನು ದ್ವೇಷಿಸಿ ಹೋರಾಡುವಷ್ಟು ಅವನು ಅದನ್ನು ಮಂಡೋದರಿಗೆ ಮುಂಚೆ ಹೇಳ್ತಾನೆ ಅವನು. ಮತ್ತು ಅದನ್ನು ಈ ಕಾವ್ಯ ಶ್ರುತಪಡಿಸುತ್ತೆ ನಮಗೆ. ಎಲ್ರಿಗೂ ರಾಮ ಪರಬ್ರಹ್ಮ ಸ್ವರೂಪ ಅಂತ ಗೊತ್ತಿರ್ತದೆ ಅನ್ನೋದೇ ಈ ಕಾವ್ಯದಲ್ಲಿ ಮತ್ತೆ ಮತ್ತೆ ಬರ್ತಕ್ಕಂಥದ್ದು. ವಾಲಿಯನ್ನು ಕೊಲ್ಲುವ ಸಾಮರ್ಥ್ಯ ತನಗೆ ಮಿಗಿಲಾಗಿದೆ ಅಂಥೇಳಿ ಅವನು ಸಂದೇಹ ಪಡಬೇಕಾಗಿಲ್ಲ, ನೀನು ಹೆದರಬೇಕಾಗಿಲ್ಲ ಅಂತ ದೃಢಪಡಿಸೋದಕ್ಕೆ ಸುಗ್ರೀವನಿಗೆ ವಿಶ್ವರೂಪ ದರ್ಶನ ಮಾಡಿಸ್ತಾನೆ. ಕುಮಾರವ್ಯಾಸ ಭಾರತದಲ್ಲಿ ಅವನಿಗೆ ಈ ಭೀಷ್ಮ ಇದರಲ್ಲಿ ಸಭಾಪರ್ವದ ಸಂದರ್ಭದಲ್ಲಿ ಅಲ್ಲಿ ವಿಶ್ವರೂಪ ದರ್ಶನದ ಪ್ರಸಂಗ ಬರುತ್ತೆ. ಮತ್ತು ಭಗವದ್ಗೀತೆಯ ಸಂದರ್ಭದಲ್ಲೂ ಕೂಡ ವಿಶ್ವರೂಪ ದರ್ಶನದ ಪ್ರಸಂಗ ಬರುತ್ತೆ ಕುಮಾರವ್ಯಾಸ ಭಾರತದಲ್ಲಿ. ಆದರೆ ಇಲ್ಲಿ ರಾಮ ಸುಗ್ರೀವನಿಗೆ ವಿಶ್ವರೂಪ ದರ್ಶನ ಮಾಡಿಸ್ತಾನೆ. ಆಮೇಲೆ ಕವಿ ಸಾಂಖ್ಯ ತತ್ವದ ನೆಲೆಯಲ್ಲಿ ಶ್ರೀರಾಮ ಕಥಾಮೃತವನ್ನು ರಚಿಸುವ ಸಂಗತಿ, ಮತ್ತು
ರಾಮ ಸಾಕ್ಷಾತ್ ಪರಬ್ರಹ್ಮನೇ ಹೊರತು ಅವನು ಬೇರೆಯಲ್ಲ ಅಂಥೇಳಿ ಭಾವಿಸಿ ಉಪಾಸನೆ ಮಾಡಿರ್ತಕ್ಕಂಥದ್ದು. ಅದೇ ಪ್ರಕಾರದಲ್ಲಿ ಕಾವ್ಯದ ಸಾಂಕೇತತ್ವ ನಿರೂಪಣೆ ಮಾಡೋದಕ್ಕೋಸ್ಕರನೇ ಒಂದು ಸಂಧಿಯನ್ನೇ ಮೀಸಲಾಗಿಟ್ಟಿರೋದು. ಇವೆಲ್ಲ ವಿಶೇಷವಾದಂಥ ಅಂಶಗಳು. ಈಗಾಗಲೇ ನಾವು ಎಲ್ಲರೂ ಹೇಳಿದಾಗೆ ಇದೊಂದು ಅತ್ಯಂತ ವಿಸ್ತಾರವಾದ ಮತ್ತು ಬೃಹತ್ತಾದಂಥ ಕಾವ್ಯ. ವೆಂಕಮಾತೆ ಭಾಳ ದೊಡ್ಡ ಸಂಸ್ಕೃತ ಮತ್ತು ಕನ್ನಡ ಕಾವ್ಯ ಪರಂಪರೆಗಳ ಅತ್ಯಂತ ಗಾಢವಾದ ಮತ್ತು ನಿಕಟವಾದಂಥ ಪರಿಚಯ ಇದ್ದಂಥ ಕವಿ ಅವನು. ಪಂಡಿತ ಕವಿ. ಸುಮಾರು 24,000 ಶ್ಲೋಕಗಳಿಂದ ಕೂಡಿದ್ದು ವಾಲ್ಮೀಕಿ ರಾಮಾಯಣ 48,000 ಪಂಕ್ತಿಗಳಿಂದ ವಿಜೃಂಭಿಸ್ತಾ ಇದ್ದರೆ ಅದು ವಿರಾಮಾಯಣ ಅಂತ ಹೆಸರುವಾಸಿಯಾಗಿದೆ. ಆದರೆ ವಾಲ್ಮೀಕಿ ರಾಮಾಯಣವನ್ನು ಕೂಡ ಒಂದು ವಿಸ್ತಾರದಲ್ಲಿ ಒಂದು ಕೈ ಮೀರಿಸೋ ಹಾಗೆ ರಾಮಕಥಾಮೃತದ ಕವಿ ಅವನು ಸುಮಾರು 60,000 ಪಂಕ್ತಿಗಳಿಂದ ಕೂಡಿ ಇರತಕ್ಕಂಥ ಬೃಹತ್ತಾದಂಥ ಕಾವ್ಯವನ್ನು ಈ ರಾಮಕಥಾಮೃತದ ಮುಖಾಂತರ ರಚಿಸ್ಯಾನ. ಹಾಗಾಗಿ ಇದರಲ್ಲಿ ಮತ್ತೇನಪ್ಪ ಅಂದರೆ ನಮ್ಮ ಎಲ್ಲ ಕಾವ್ಯ ಸಂಪ್ರದಾಯದ ಪ್ರಕಾರ ಮಹಾಕಾವ್ಯದ ಎಲ್ಲ ಲಕ್ಷಣಗಳನ್ನು ಚಾಚು ತಪ್ಪದೆ ಅನುಸರಿಸಿದ್ದಾನೆ. ಅದರಲ್ಲಿ ಕಾವ್ಯ ಒಂದು ಮಹಾಕಾವ್ಯ ಅನಿಸ್ಕೊಳ್ಬೇಕಾಗಿರಲೇಬೇಕಾದಂತಹ ನದಿ, ನದ, ಪರ್ವತ, ಅರಣ್ಯ, ಋತುವರ್ಣನೆ, ಬೇಟೆ ವರ್ಣನೆ, ಸಮುದ್ರ ವರ್ಣನೆ, ಸೂರ್ಯೋದಯ, ಚಂದ್ರೋದಯ ಎಲ್ಲ ಅಷ್ಟಾದಶ ವರ್ಣನೆ ತರ್ತಾನೆ. ಹೆಜ್ಜೆ ಹೆಜ್ಜೆಗೆ ಧರ್ಮ, ತತ್ವಜ್ಞಾನ ಸಂಬಂಧಿ ಉಪದೇಶಗಳು ಬರುತ್ತೆ. ಕೆಲವು ಸಹಜ ಅಲಂಕಾರಗಳು ವಿಪುಲವಾಗಿಯೇ ಬರುತ್ತವೆ. ಪರ್ಯಾಯ ಪದಗಳ ಸೃಷ್ಟಿ, ಆಮೇಲೆ ವಿರೋಧಾಭಾಸ, ಪರಿಸಂಖ್ಯೆ, ಶ್ಲೇಷೆ, ಉಪಮೆ, ಮಾಲೋಪಮೆಗಳು, ಬೇಕಾದಷ್ಟು ಅಲಂಕಾರಗಳು ಬೇಕಾದಷ್ಟು. ಆತ ಅಲಂಕಾರ ಶಾಸ್ತ್ರ ಬಹಳ ದೊಡ್ಡ ಪಂಡಿತ. ಹಾಗಾಗಿ ಅಲಂಕಾರಗಳು ಸಹಜವಾಗಿ ಬೇಕಾದಷ್ಟು ಬರುತ್ತವೆ. ಅದರಲ್ಲಿ ಪರ್ಯಾಯ ಪದಗಳನ್ನು ಸೃಷ್ಟಿನೂ ಮಾಡ್ತಾನೆ ಅವನು ಹೊಸ ಹೊಸ ರೀತಿಲಿ. ಬಾಸವೆಣ್ಣು ಅಂತ ಹೇಳ್ತಾನೆ ಸರಸ್ವತಿಗೆ ಅವನು. ಹೀಗೆ ಬೇಕಾದಷ್ಟು ಸೃಷ್ಟಿ ಮಾಡ್ತಾನೆ. ಛಂದಸ್ಸಿನ ಮೇಲೆ ಅಪಾರವಾದ ಹಿಡ್ತಾ ಇದೆ. ಇದರ 10,000 ಪದ್ಯಗಳನ್ನು ಲೀಲಾಜಾಲವಾಗಿ ಇದರ ಓಟ ಹೇಗಿದೆ ಅಂದರೆ ಅತ್ಯಂತ ಸಲೀಲವಾಗಿದೆ. ಗಂಗಾ ಪ್ರವಾಹದ ಹಾಗೆ ಓದಿಸ್ಕೊಂಡು ಹೋಗುವಂಥದ್ದು ಆ ರೀತಿ ಇದೆ. ನಮ್ಮ ಷಟ್ಪದಿ ಕಾವ್ಯಗಳು ಅದು ವೆಂಕಮಾತಿನ ಬರೋಟಕ್ಕೆ ಕನ್ನಡದಲ್ಲಿ ಒಂದು ಮಾರ್ಗ ಸಿದ್ಧವಾಗಿತ್ತು. ಭೀಮಕವಿಯ ಬಸವ ಪುರಾಣದಿಂದ ಹಿಡಿದು ಕುಮಾರವ್ಯಾಸನ ಮತ್ತು ಅಲ್ಲಿಂದ ಮುಂದಕ್ಕೂ ಕೂಡ ವೆಂಕಮಾತಿನವರೆಗೆ ಭಾಳ ದೊಡ್ಡ ಷಟ್ಪದಿ ಮಾರ್ಗ ಪರಂಪರೆ ರೆಡಿಯಾಗಿ ಸಿದ್ಧವಾಗಿತ್ತು. ಹಾಗೆ ಈ ಕವಿಗೂ ಕೂಡ ಕಾವ್ಯ ರಚನೆ ಮಾಡೋದು ಅಂತಕ್ಕಂಥದ್ದು ಅತ್ಯಂತ ಸರಾಗವಾಗಿ ಲೀಲಾಜಾಲವಾಗಿ ಬಂದಿದೆ. ನಡೆ ಅಂತ ಸಲೀಸವಾಗಿದೆ. ಅವನು ಬಹಳ ಅದರಲ್ಲಿ ಅನೇಕ ಥರದ ಪ್ರಯೋಗಗಳನ್ನು ಅವನು ಮಾಡಿದ್ದಾನೆ. ಅದರಲ್ಲಿ ಸುಮ್ಮನೆ ಕೆಲವೊಂದು ಉದಾಹರಣೆಗಳನ್ನ ನಾನು ಮಾತ್ರ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಸುಮ್ಮನೆ ಕಾವ್ಯದ ಪರಿಚಯ ಅನ್ನೋದಕ್ಕೆ. ರಾಮಪಾದ ಸ್ಪರ್ಶದಿಂದ ಕಲ್ಲಾಗಿದ್ದಂಥ ಅಹಲ್ಯೆ ಮನುಷ್ಯಾಕೃತಿ ತಳೆದು ಬಂದದ್ದನ್ನು ವರ್ಣಿಸುವಂಥ ಪದ್ಯದಲ್ಲಿ ಈ ಸುಂದರವಾದಂಥ ಕೊಡ್ತಾನೆ. ಮುಗಿಲೊಡಲನ್ನು ಉಳಿದು ವಿದ್ಯುಲ್ಲತೆ ಭೂದಳಕ್ಕೆ ಮಿಗೆ ಮೂರ್ತಿಯಂ ತಳೆದು ತೋರ್ಪಂತೆ ವಿಕಿಚಲವನುಗಿದು ಸೌಂದರ್ಯ ಹೊರಸೂಸಿತೋ ಎನೆ ಪೊಳೆವ ರಮಣೀಯರವ ಜಗತ್ತಿಯೊಳಗೆ ಅಭಿವರ್ಣಿಸುವನು ಲಾವಣ್ಯ ಬಗೆಗೆ ಅಗೋಚರ ಮೆಂತು ಪೇಳ್ ಅಳವಪ್ಪುದು ಹಾಗೆ ಅಂಥೇಳಿ ಅದನ್ನು ಹೇಳ್ತಾನೆ. ಆಮೇಲೆ ಪ್ರಾಸಾನುಪ್ರಾಸ ಎಲ್ಲ ಥರದ ಯಮಕಗಳು ಮತ್ತು ಬೇರೆ ಥರದ ಪ್ರಾಸಗಳು, ಮಾಲೋಪಮಿಗಳೆಲ್ಲನೂ ಕೂಡ ಬೇಕಾದಾಗ ಬರುತ್ತಲ್ಲಿ. ಲಕ್ಷ್ಮೀಶ ಮತ್ತು ಕುಮಾರವ್ಯಾಸ ಅಷ್ಟೊಂದು ಪಾಂಡಿತ್ಯ ಪ್ರದರ್ಶನಕ್ಕೆ ಹೋಗೋದಿಲ್ಲ. ಲಕ್ಷ್ಮೀಶನಲ್ಲಿ ಎಲ್ಲ ಥರದ ಪ್ರಾಸುಗಳು, ಯಮಕಗಳು ಅವೆಲ್ಲ ಕೂಡ ಬೇಕಾದಾಗ ಬರುತ್ತವೆ. ಇಲ್ಲಿ ಒಂದೆರಡು ಸಾಲುಗಳು ಸುಮ್ಮನೆ ಹೇಳ್ತೀನಿ. ಅತಸಿ ಕುಸುಮಗಾತ್ರ ಅಂಬುಜಾಯತ ನೇತ್ರ ಶತಮನ್ಯು ಸನ್ಮಿತ್ರ ಶತಪಿತ್ರ ಸಖಗೋತ್ರ ಚತುರಾಸ್ಯ ನುತಿಪಾತ್ರ ಪಾವನ ಚರಿತ್ರಂ ಚಾಪೇಶು ಪಾಣಿಯಾಗಿ ಅಂತ ಹೇಳ್ತಾನೆ. ನಮಗೆ ತಕ್ಷಣ ಜೈಮಿನಿ ಭಾರತದ ಅತಸಿ ಕುಸುಮಗಾತ್ರಣಂ ಕಮಲನೇತ್ರಣಂ ಹಾಗೆ ಅಂತ ಬರುತ್ತಲ್ಲ, ಆ ಪದ್ಯ ಜ್ಞಾಪ ಬರುತ್ತೆ. ಸರಸಿಜ ದಳಾಕ್ಷಣಂ ಸುರವರಾಧ್ಯಕ್ಷಣಂ ದುರಿತಾದಿ ಶಿಕ್ಷಣಂ ಕರಿರಾಜರಕ್ಷಣಂ ಕರುಣಾಕಟಾಕ್ಷಣಂ. ಹೀಗೆ ಪ್ರಾಸುಗಳು ಹೇಗೆ ಅಂದರೆ ಉಸಿರಾಡಿದರೆ ಪ್ರಾಸುಗಳು ಯಮಕಗಳು ಮತ್ತೆ ಮತ್ತೆ ಬರ್ತಿರುತ್ತೆ. ತಾರಾಕುಲ ಸೋಮನಂ ತಾರಕ ಸುನಾಮನಂ ಪರಿಪೂರ್ಣ ಶಾಮನಂ ಕಾಮನಂ ಜಾನಕಿ ಪ್ರೇಮನಂ ಹಾಗೆ ಅಂತ ಹೇಳ್ತಾನೆ. ಹೀಗೆ ಅವನು ಹರಿಹರರಲ್ಲಿ ಭೇದ ಕಾಣದಂಥ ಕವಿ. ಶ್ರೀರಾಮನೇ ಶಿವಪೂಜೆ ಮಾಡಿಸ್ತಾನೆ ಮತ್ತು ಶಿವನಿಂದಲೇ ಶ್ರೀರಾಮನ ಮಹಿಮೆಯನ್ನು ವರ್ಣಿಸ್ತಾನೆ. ಹೀಗಾಗಿ ಹರಿಹರಲ್ಲಿ ಭೇದ ಮಾಡಿದಂಥ ಒಂದು ಪಾಪ ನನಗೆ ಬರಲಿ ಅನ್ನೋದು ಮತ್ತೆ ಮತ್ತೆ ಇಲ್ಲಿ ಬರ್ತಿರುತ್ತೆ. ಆ ಥರದ ಒಂದು ಕವಿಯವನು. ಮತ್ತು ಸೀತಾ ಕಲ್ಯಾಣ ಸಂದರ್ಭದಲ್ಲಿ ಕಾಣಿಸ್ಕೊಂಡಂಥ ಹರ ಶ್ರೀರಾಮನಿಗೆ ಹರ ನಾನು ಹರಿ ನೀನು ಎಂಬೆರಡು ಶಬ್ದಗಳಿರುವಲ್ಲದೆ ವಸ್ತುವೇಕ ಭೇದವೆಣಿಸಿ ನರಕಭಾಜನರಪ್ಪರು ಅವರಿಬ್ಬರಲ್ಲಿ ಭೇದ ಎಣಿಸಿದರೆ ನರಕಭಾಜನರಾಗ್ತಾರೆ ಹಾಗೆ ಅಂತ ಹೇಳ್ತಾನೆ. ಈ ತರಹದ ಅನೇಕ ಪದ್ಯಗಳು ಇಲ್ಲಿ ಬರುತ್ತೆ. ನಾನು
ಇಲ್ಲಿ ಒಂದೆರಡು ಇದನ್ನು ಹೇಳ್ತೀನಿ. ಭರತ ಲಕ್ಷ್ಮಣ ಪುಣ್ಯ ಎಷ್ಟು ದೊಡ್ಡದು ಅಂತ ಅಂದ್ಕೊಳ್ತಾನೆ ಅವನು. ಏನಂತಂದರೆ, ಈ ಲಕ್ಷ್ಮಣ ರಾಮನ ಜೊತೆಲಿ ವನವಾಸಕ್ಕೆ ಹೋಗ್ತಾನೆ. ಭರತನ ಭ್ರಾತೃ ಪ್ರೇಮ ರಾಮಾಯಣದ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅದನ್ನು ಹಾಗೆ ತರ್ತಾನೆ ಇಲ್ಲಿ. ಸರಸಿಜ ಭವಾದಿ ಮುನಿವರರೆಲ್ಲ ನಿಜ ಯೋಗವೆರೆದು ನಿಟ್ಟಿಸಿ ನಿಲುಕದಿಹ ಪಾವನಿತ ಚರಣ ನಿರುತ ಧೂಳಿಗವು ಕೈಗೂಡಿತು ಮಹಾಬಲ ಪರಾಕ್ರಮಿಗೆ ಸೌಮಿತ್ರಿಗೆ ಧರೆಯೊಳಿನ್ನೇಸು ಕೃತಕೃತ್ಯನೋ ಸಿರಿಪದವ ಧರಿಸಿರ್ಪ ಸಿರಿಯನಿತು ಸುಕೃತಿಯೋ ತತ್ತಟದರಿಹ ತುರಗುಲ್ಮ ವಿರುದ್ಧಗಳೇ ಪರಿಪಾಕ ತಪದ ಬೆಳಸು ಅಡಸಿರ್ಪುವೋ ಅಂತ ಹೇಳ್ತಾನೆ. ಒಂದು ಹೇಮಂತ ಋತುವಿನ ವರ್ಣನೆ ಬರುತ್ತೆ ನೋಡಿ. ಹೇಮಂತ ಋತು ತುಂಬ ಚಳಿ ಜಾಸ್ತಿ. ಚಳಿ ಎಷ್ಟಾಗಿತ್ತಪ್ಪ ಅಂತಂದರೆ, ಈಶ್ವರ ಹಿಮಾಲಯದಲ್ಲಿ ವಾಸ ಮಾಡ್ತಾನೆ, ಕೈಲಾಸ ಪರ್ವತದಲ್ಲಿ ವಾಸ ಮಾಡೋನು. ಅವನಿಗೆ ಚಳಿ ತಡ್ಕೊಳ್ಳೋಕ್ಕಾರ್ದೇನೆ ಆಗದೇನೆ ಅಂಬರಕ್ಕೆ ಕಳಿಪಿ ಶಶಿಬಿಂಬಮಂ, ತನ್ನ ತಲೆಯಲ್ಲಿದ್ದಂಥ ಚಂದ್ರನನ್ನು ನೀನು ಆಕಾಶಕ್ಕೆ ಹೊರಟೋಗ್ಬಿಡು, ನೀನಿದ್ರೆ ಶೀತ ಜಾಸ್ತಿ ಆಗುತ್ತೆ ಅಂತ ಅವನು ಕಳಿಸ್ಬಿಟ್ನಂತೆ. ಜಡೆಯೊಳಿರುವ ಅಂಬುಜಾನನೆಯ ನೀರದಿಗಟ್ಟಿ, ಗಂಗಾಧರ ಅವನು ತಲೆಯಲ್ಲಿ ಗಂಗೆ ಇದ್ದಾಳೆ, ಅವನನ್ನು ನೀರು ಸಮುದ್ರಕ್ಕೆ ಹೋಗ್ಬಿಡು ಅಂತ ಕಳಿಸ್ಬಿಟ್ನಂತೆ. ಪುಲಿದೊವಲನು ಅಂಬರವನು ಪೊದ್ದು, ಹುಲಿ ಚರ್ಮ ಅದನ್ನು ಆ ಬಟ್ಟೆಯನ್ನು ಧರಿಸಿ ಕಾಂತಾಲಿಂಗನಂಗೈದು ಕೆದರುತ ಇಂಗಳ ಗಂಗಳ, ತನ್ನ ಕೆಂಡದ ಕಣ್ಣು ಹಣೆಗಣ್ಣನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಕ್ಕೆ, ಶರೀರ ಬಿಸಿಯಾಗಬೇಕು ಅದಕ್ಕೆ ಇಂಗಳ ಅಂದರೆ ಕೆಂಡದ ಕಣ್ಣನ್ನು ಕೆದರುತ್ತಾ ಬೆಂಬಿಡದೆ ಒಟ ನೆಳಲ ಸಾರಲ್ ಎಲರುಣಿ ವೆದೆಯನ ಅಂಬರಂಗೆ ಇದು. ಎಲರುಣಿ ಅಂದರೆ ಹಾವು, ಸರ್ಪಭೂಷಣ ಅವನು. ಅದನ್ನು ಎದೆಗೆಲ್ಲ ಅವನು ಸುತ್ತಕೊಂಡಂತೆ. ಅದು ಅಷ್ಟಾದರೂ ಕೂಡ ಅವನಿಗೆ ಹಿಮಭೂಪಾಲನು ಉಪಟಳಕ್ಕೆ ಅಳ್ಕಿ ಭಯದಿ, ಹಿಮಭೂಪಾಲನ ಉಪಟಳಕ್ಕೆ ಅಳ್ಕಿ ಭಯದಿ ಅವನು ಆ ತಡ್ಕೊಳ್ಳಾರ್ದೇ ಹೀಗೆ ಮಾಡ್ದ ಅಂತ. ತೃಣದ ಮೇಲೆ ಇರುವ ಇಬ್ಬನಿ ತೃಣಸುಂದರಿಯ ಮೂಗುತಿ ಅಂತ ಪುಟ್ಟಪ್ಪನವ್ರು ಹೇಳ್ತಾರೆ. ಅದನ್ನು ಇವನು ಹೇಳ್ತಾನೆ ಅಂದರೆ, ಉರು ಮಂಜು ಮೌಕ್ತಿಕವ ಹೈಮಂತರಾಜನು ಧರಣಿ ಎಂಬ ಅಂಗನಾಮಣಿಗೆ ಸೇಸೆಯ ಸುರಿದ. ಹಿಮಂತರಾಜ ಧರಣಿ ಎಂಬ ಅಂಗನಾಮಣಿಗೆ ಸೇಸೆಯ ಸೂರಿದ ತೆರೆದೊಳ್ ಐಕಿಲ್ ಬಿಂದುಗಳು ತಳೆದು ಷಾಡ್ವಲೆಯ ತೃಣರಾಜಿ ರಾಜಿಸುತ್ತಿರೆ. ಐಕಿಲ್ ಬಿಂದುಗಳು, ಹಿಮಬಿಂದುಗಳು ಆ ಇದ್ರ ಮೇಲೆಲ್ಲ ಸಸ್ಯದ ಮೇಲೆ, ಹುಲ್ಲಿನ ಮೇಲೆ ಹರಡ್ಬಿಟ್ಟಿತ್ತಂತೆ. ಯಾಕೆಂದರೆ ಹೇಮಂತರಾಜ ಧರಣಿ ಎಂಬ ಈ ರಮಣಿಗೆ ಅವನು ಸೇಸೆಯನ್ನು ಅಕ್ಷತೆಯನ್ನು ಸುರಿದಿದ್ದಾನೆ ಎಂದಾಗಿತ್ತು ಅಂತ. ರಾಮ ವನವಾಸ ಅನುಭವಿಸ್ತಾ ಇದ್ದಾನೆ ಮತ್ತು ಅವನಿಗೆ ತನಗೆ ಕಷ್ಟ ಇದೆ. ಆದರೆ ತನ್ನ ಕಷ್ಟ ಲೆಕ್ಕಿಸದೆ ಭರತನ ಕಷ್ಟವನ್ನು ನೆನೆಸ್ಕೊಳ್ತಾನೆ ಅವನು. ನೆನೆದು ಅದನ್ನು ತೋಡ್ಕೊಳ್ತಾನೆ ಅವನು. ಕರುಣದಿಂ ಪಿತನಿತ್ತ ರಾಜಭೋಗವನ್ನುಳಿದು ಪರಮ ವೈರಾಗ್ಯಮಂ ತಳೆದು ನಗರಿಯ ಬಿಟ್ಟು ತರುಣ ನಂದಿಗ್ರಾಮದೊಳಗಿರ್ಪನು ಆ ನಮ್ಮ ನೆನೆದು ಅಂತ ಹೇಳ್ತಾನೆ ಅವನು. ನಮ್ಮನ್ನು ನೆನೆಸ್ಕೊಂಡು ಪಾಪ ಚಳಿಯಲ್ಲಿ ನಂದಿಗ್ರಾಮದಲ್ಲಿ ಅವನು ಎಲ್ಲ ಅರಮನೆಯ ಸುಖ ಭೋಗಭಾಗ್ಯಗಳನ್ನು ತೊರೆದು ಅಲ್ಲಿದ್ದಾನಲ್ಲ ಅಂಥೇಳಿ ಕಾಡಿನಲ್ಲಿರುವ ಅಣ್ಣ ಭರತನ ನೆನೆಸ್ಕೊಳ್ತಾನೆ. ಈ ಥರ ಭರತನ ಭ್ರಾತೃಪ್ರೇಮ ಇವೆಲ್ಲ ಭಾಳ ಕೆಲವು ಹೃದಯವಾದಂಥ ಸನ್ನಿವೇಶಗಳನ್ನು ಇಲ್ಲಿ ವೆಂಕಮಾತ್ಯ ಭಾಳ ಸೊಗಸಾಗಿ ತಂದಿದ್ದಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ರಾಮಾಯಣದಲ್ಲಿ ರಾಮನ ವಿರಹ ಬಹಳ ಹೆಸರುವಾಸಿಯಾದ್ದು. ರಾಮನ ವಿರಹದಿ ಸೀತೆಯ ಶೋಕದಿ ತುಂಬಿದೆ ರಾಮಾಯಣ, ಸಣ್ಣವರತ್ತರೆ ಕೇಳುವರಿಲ್ಲವೋ ಅಯ್ಯೋ ನಾರಾಯಣ ಅನ್ನೋದು ಬೇಂದ್ರೆಯ ಪ್ರಸಿದ್ಧವಾದ ಸಾಲು. ಹಾಗೆ ಇಲ್ಲಿ ಈ ರಾಮಾಯಣದಲ್ಲಿ ರಾಮನ ವಿರಹ ಹೇಗಿತ್ತು ಅನ್ನೋದನ್ನು ಅವನು ಲಕ್ಷ್ಮಣನಿಗೆ ತೋಡ್ಕೊಳ್ತಾ ಇದ್ದಾನೆ. ಅವನಿಗೆ ಪ್ರಕೃತಿಯಲ್ಲೆಲ್ಲ ಒಂದೊಂದು ಪ್ರಕೃತಿಯ ಒಂದು ದೃಶ್ಯವನ್ನು ನೋಡಿದ್ರೂ ಕೂಡ ಸೀತೆಯ ನೆನಪು ಬರುತ್ತೆ. ಸೋಗೆಗಳ ನಿಟ್ಟಿಸುತ್ತಾ ಬರಲು ಮುಡಿದೋರುತ್ತಿದೆ. ನವಿಲು ಸೋಗೆಗಳನ್ನು ನೋಡಿದ್ರೆ ಸೀತೆಯ ಮುಡಿ ಜ್ಞಾಪ ಬರುತ್ತೆ. ಶ್ರೀಗರುವ ಬಂದೂಕ ಪುಷ್ಪ ಅದು ಬಾಯಿ ತೆರೆಯಲು ಉಸುರುತ್ತಿದೆ. ಕೋಗಿಲೆಯ ನುಂದನಿಯ ಗಿಳಿಗಳು, ಸವಿನುಡಿಯ ಚಮರಿಯ ಚಿಕುರಂಗಳು, ಪೂಗ ಕಂಠವ ಮರಾಳಂ ಅಡಿಕೆಯ ಇದು ಮರ ಅವಳ ಕಂಠವನ್ನು ಜ್ಞಾಪಿಸ್ತಾ ಇದೆಯಂತೆ. ಮರಾಳಂ ಗತಿಯ ತೋರುತ್ತಾ, ಮರಾಳ ಅಂತಂದರೆ
ಅಲ್ಲಿರ್ತಕ್ಕಂಥ ಹಂಸ ಅದು ಗತಿಯನ್ನು ತೋರಿಸ್ತಾ ಇದೆ, ಅವಳ ನಡಿಗೆಯನ್ನು ತೋರಿಸ್ತಾ ಇದೆ. ಪಗೆಯಾಂತು ತುರಮೃಗುಗಳಂ ಕೊಂದು ಕೂಗುತ್ತಿರಲು ಆನೆಂತು ಸೈರಿಪೆನು ಸೌಮಿತ್ರಿ ಪೊರೆವೆನೆಂತೆನ್ನೆಸುಗಳು ಹಾಗೆ ಅಂತ ಅವನು ಸೀತೆಯ ವಿರಹವನ್ನು ತೋಡ್ಕೊಳ್ತಾನೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಕೈಕೆ ಮಂಥರೆಯನ್ನು ಹೊಗಳ್ತಾಳೆ. ಹೇಗೆ ಹೊಗಳ್ತಾಳೆ ಅಂತಂದರೆ, ಕುಬ್ಜೆಯರ ಕುಲದೊಳು ಅಧಿಕ ಮತಿವಂತೆ ನೀನೆ ಎನ್ನಯ ಭಾಗ್ಯದ ಏಳಿಗೆಯ ಹಿತಕಾರಿ ಅತಿ ಪ್ರೀತೆ ಸುತಗೆ ಸಿರಿ ಅಡಸಿದೊಡೆ ಸತತ ಸಂತೋಷ ಕೈಗೈದೆ ಕೊಡುವೆ ನಿನಗೆ ಅಧಿಕ ಸಂಪತ್ ಸುಖಗಳನ್ನು. ಮತ್ತು ಅಷ್ಟೇ ಅಲ್ಲ, ಅವಳು ಹೇಳ್ತಾಳೆ, ಶಂಬರಣ ಶತಮಾಯ ಕಾಲನೇಮಿಯ ಕಪಟ ಡಂಭ ಮಾಯಾಸುರನ ಕೃತ್ರಿಮ ಮಾರೀಚನ ಜಂಭ ಮೊದಲಾದ ಕುಟಿಲೋಪಾಯ ಸಂತತಿಯ ನಾಂತ ಮತಿ ನಿನ್ನದೈಸೆ ಅಂಬುಜಾಸನ ಸಕಲ ಕೃತ್ರಿಮಂಗಳಂ ಸೃಗುಮಿದೆಂಬಂತೆ ರಥಘೋಣದಾಯ ದವ ಮಾಡಿ ನಿನ್ನ ಬೆನ್ನಿನೊಳು ಹುಗಿಸಿದನಲ್ಲವೇ ಅಂತ ಅವಳ ಬೆನ್ನಿನ ಡುಬ್ಬಿನಲ್ಲಿ ಇದನ್ನೆಲ್ಲ ಹುಗಿಸಿದಾನೆ ಹಾಗೆ ಅಂತ ಅವಳು ಹೊಗಳ್ತಾಳೆ. ಹೀಗೆ ಅನೇಕ ಹೃದಯವಾದಂಥ ಸನ್ನಿವೇಶಗಳನ್ನು ಅವರು ವೆಂಕಮಾತಿರು ಈ ರಾಮಾಯಣದಲ್ಲಿ ಸೃಷ್ಟಿಸ್ತಾರೆ. ಬಗೆ ಬಗೆಯ ಪ್ರಾಸುಗಳು ಬೇಕು. ನಾನಾಗಲೇ ಹೇಳಿದಾಗೆ ಯಮಕಗಳು ಮತ್ತು ನಾನಾ ಥರದ ಪ್ರಾಸುಗಳು, ಅನುಪ್ರಾಸುಗಳು ಉದ್ದಕ್ಕೂ ಕಾವ್ಯದ ಉದ್ದಕ್ಕೂ ಕೂಡ ಬೇಕಾದಷ್ಟು ಬರುತ್ತೆ. ಇದರಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಪದಸೃಷ್ಟಿಗಳು, ಸಮಾಸ ಶಬ್ದಗಳು, ನಾಣ್ಣುಣಿಗಳು ಬಳಸಿರ್ತಕ್ಕಂಥವು ಇವನ್ನೆಲ್ಲನೂ ಕೂಡ ಅಧ್ಯಯನ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಸಿಂಗರದ ತೋರಣಗಳ ಓರಣದ ಪರ್ವತೋತ್ತುಂಗಮದ ವಾರಣಗಳಿರ್ಕಡೆಯ ಶೃಂಗಾರ ಘಂಟಿಕಾ ಘಣೀರವದ ರಮ್ಯ ವಹ ವೀಥಿಗಳ ಸಂಗೀತ ನರ್ತನದ ಗಾಂಧರ್ವ ರಿಂಗಿತಂಗಳ ನರಿತು ಸಂತೋಷಿಸುವ ತೋಷಿಸುವ ಶೃಂಗಾರ ಜನ ಹೃದಯ ಯೋದ್ಯಂ ಒಳಪೊಕ್ಕು ಮುನಿರಾಯನ ಅತಿಮೋದದಿ. ಹೀಗೆ ಈ ಕಾವ್ಯದಲ್ಲಿ ಅನೇಕ ವಿಧವಾದಂಥ ಸೌಂದರ್ಯ ತಾನೇ ತಾನಾಗಿದೆ. ಇದನ್ನು ಓದಿ ಸವಿಯುವಂಥ ಸೌಭಾಗ್ಯವನ್ನು ಪ್ರತಿಯೊಬ್ಬರು ಪಡ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಏನಂತಂದರೆ, ಇತ್ತೀಚಿನ ವರ್ಷಗಳಲ್ಲಿ ರಾಮಾಯಣದ ಬಗ್ಗೆ ಒಂದು ಬೇರೆ ಥರದ ಕೂಗುಗಳು ಎದ್ದಿದ್ದಾವೆ. ರಾಮಾಯಣವನ್ನು ಒಂದು ಕಾವ್ಯವಾಗಿ, ಒಂದು ಸಾಹಿತ್ಯ ಕೃತಿಯಾಗಿ ವಿಮರ್ಶೆ ಮಾಡಿದ್ರೆ ನಾವು ಅದನ್ನು ಒಪ್ಕೋಬೋದು. ರಾಮನ ಪಾತ್ರ ಚಿತ್ರಣ ಇದು ಸರಿಯಾಗಿಲ್ಲ, ಹೀಗಿದೆ, ಅವನ ವಿಚಾರಗಳು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಸಾಹಿತ್ಯ ಕೃತಿಯಾಗಿ ಅದನ್ನು ವಿಮರ್ಶೆ ಮಾಡಿದ್ರೆ ಅದನ್ನು ನಾವು ಎದುರಿಸ್ಬೋದು, ಒಪ್ಕೋಬೋದು ಅದನ್ನು. ವಾಲ್ಮೀಕಿ ರಾಮಾಯಣ ಹುಟ್ಟದಾನಿಂದ ಇಲ್ಲಿವರೆಗೆ ಬೇಕಾದಷ್ಟು ಜನ ಅದನ್ನು ವಿಮರ್ಶೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಅವ್ರು ಯಾರೂ ವಾಲ್ಮೀಕಿ ರಾಮಾಯಣ ಓದೋರಲ್ಲ. ಎಲ್ಲೋ 1% 2% ಓದಿಯಾರು, ಅದು ಕಡಿಮೆ. ದೇಶ ಭಾಷೆಗಳಲ್ಲಿರೋ ರಾಮಾಯಣಗಳು ಕೂಡ ಅದನ್ನು ಕೂಡ ಎಷ್ಟು ಜನ ಓದಿಯಾರೋ ಗೊತ್ತಿಲ್ಲ. ಆದರೆ ರಾಮನ ವಾಲ್ಮೀಕಿಗಿಂತಲೂ ಮುಂಚೆ ರಾಮ ಜನಪದದಲ್ಲಿ ಇದ್ದ ಅಂತ ಹೇಳ್ತಾರೆ. ಜನಪದ ರಾಮನ ಕಥೆ ಹೆಸರುವಾಸಿಯಾಗಿತ್ತು ಅಂತ. ಯಾಕೆಂದರೆ ಇದರಲ್ಲೂ ಕೂಡ ಬರುತ್ತೆ, ಏನು ರಾಮಾಯಣಕ್ಕಿಂತ ಮುಂಚೆ ರಾಮನಿಗಿಂತ ಮುಂಚೆ ರಾಮಾಯಣ ರೆಡಿಯಾಗಿತ್ತು ಅಂತ. ರಾಮಂಗೆ ಮುನ್ನಲ್ತೆ ರಾಮಾಯಣಂ, ಮುನ್ನಲ್ತೆ ಮೊದಲಲ್ತೆ ಪಿರಿದಲ್ತೆ ರಾಮಾಯಣಂ ಅಂತ ಕುವೆಂಪು ಕೂಡ ಹೇಳ್ತಾರೆ. ಅದನ್ನು ಮುಂಚೆನೇ ಸಿದ್ಧವಾಗಿಬಿಟ್ಟಿತ್ತು ಹಾಗೆ ಅಂತ. ಅದರಿಂದ ರಾಮಾಯಣ ಅದು ಹುಟ್ಟದಾನಿಂದ ಆ ಕಾಲದಿಂದಲೂ ಕೂಡ ರಾಮಾಯಣ ಹೇಗಾರು ಇರಲಿ, ರಾಮನ ವಿಷಯಕ್ಕೆ ನಮ್ಮ ಜನರು ಒಂದು ಅವ್ರ ಮನಸ್ಸಿನಲ್ಲಿ ಒಂದು ಮೂರ್ತಿ ಇದೆ. ರಾಮನ ಮೂರ್ತಿ ಅಂತ ಒಂದಿದೆ. ದೇವರದ್ದು ಹೇಗೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಮೂರ್ತಿ ಇರುತ್ತೆ. ಅದು ನಿಜವೋ ಸುಳ್ಳು ಅದು ಬೇರೆ. ಜನರು ತಾವು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡಿರ್ತಕ್ಕಂಥ ಮೂರ್ತಿಯನ್ನು ಆದರ್ಶ ಮೂರ್ತಿ, ಆ ಆದರ್ಶ ಮೂರ್ತಿಯ ಸಲುವಾಗಿ ಭಕ್ತಿಯನ್ನು ತೋರಿಸ್ತಾರೆ ಅವರು. ಹಾಗೆ ಅವರಿಗೆ ವಾಲ್ಮೀಕಿ ರಾಮಾಯಣ ಹೇಗಿದೆ, ವಾಲ್ಮೀಕಿ ರಾಮಾಯಣದ ರಾಮನ ಚಿತ್ರಿಸ್ಯಾನೆ ಅನ್ನೋದು ಮುಖ್ಯವಲ್ಲ. ಈ ರಾಮಭಕ್ತರ ಮನಸ್ಸಿನಲ್ಲಿ ರಾಮನನ್ನು ಕುರಿತಾದಂಥ ಒಂದು ಚಿತ್ರ ಇದೆಯಲ್ಲ, ಅವ್ರ ಮನಸ್ಸಿನಲ್ಲಿ ಮೊದಲಿಂದ ಸಹಸ್ರಾರು ವರ್ಷಗಳಿಂದ ಕಟ್ಕೊಂಡು ಬಂದಿರತಕ್ಕಂಥ ಚಿತ್ರ, ಅದಕ್ಕೆ ಅವರು ಭಕ್ತಿಯನ್ನು ಅರ್ಪಿಸ್ತಾರೆ. ರಾಮ ಕುಡುಕ, ರಾಮ ವ್ಯಭಿಚಾರಿ, ರಾಮ ಅಂಥವನು ಇಂಥವನು ಅಂತ ನೀವು 1000 ಸಲ ನಾಲಿಗೆ ಹರ್ಕೊಂಡ್ರೂ ಕೂಡ, ಗಂಟ್ಲು ಹರ್ಕೊಂಡ್ರೂ ಕೂಡ ಅದು ಅವ್ರಿಗೆ ಬೇಕಿಲ್ಲ. ನೀವು ಯಾರನ್ನ ರಾಮ ಅಂತ ಹೇಳಿ, ರಾಮ ಐತಿಹಾಸಿಕವಾಗಿ ಸತ್ಯ ಅಂತ ಹೇಳ್ತೀರೋ, ಇತಿಹಾಸದಲ್ಲಿ ಸತ್ಯ ಅಂತ ಹೇಳಿದ್ರೆ ಅವನು ಬಿದ್ದ, ಮತ್ತು ಹೀಗಿದ್ದ ಹಾಗಿದ್ದ, ಅವನು ಕುಡಿತಾ ಇದ್ದ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅದು ಬೇರೆ. ಅದು ಕಾವ್ಯ ಕೃತಿಯ ಸಾಹಿತ್ಯ ಕೃತಿಯಾಗಿ ನೀವೊಂದು ವಿಮರ್ಶೆ ಮಾಡಿದ್ರೆ ಅದನ್ನು ನಾವು ಹೇಗೆ ಮಾಡ್ಬೋದು ಅಂತ ಗೊತ್ತಿರುತ್ತೆ. ಅದನ್ನು ನೀವು ಅದನ್ನು ಮಾಡ್ಬೋದು, ಅದು ಸ್ವಾತಂತ್ರ್ಯ ಪೂರ್ತಿ ಇದೆ. ಆದರೆ ಅದನ್ನು ಸಾಹಿತ್ಯ ಕೃತಿಯೂ ಅಲ್ಲದೇ ಜನರ ಮನಸ್ಸಿನಲ್ಲಿ ಬಿಂಬವಾಗಿ ಕೂತಿರ್ತಕ್ಕಂಥ ರಾಮನ ಮೂರ್ತಿ ಸಹಸ್ರಾರು ವರ್ಷಗಳಿಂದ ಭಾರತೀಯರಿಗೆ ಒಂದು ಪಥವನ್ನು ತೋರಿಸ್ತಾ ಇರ್ತಕ್ಕಂಥ ಜೀವನಕ್ಕೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ರಾಮಾಯಣ ಯಾವ ಮೌಲ್ಯಗಳನ್ನ ಎತ್ತಿಡಿದಿದೆ, ಶಾಶ್ವತವಾದ ಮೌಲ್ಯಗಳು, ಪರಿವರ್ತನಶೀಲವಾದಂಥ ಸಮಾಜ ಇದು. ಮೌಲ್ಯಗಳು ಇದಕ್ಕೆ ಕಾಲಕ್ಕೂ ಚೇಂಜ್ ಆಗ್ತಿರುತ್ತೆ, ಪರಿವರ್ತನೆ ಆಗ್ತಿರುತ್ತೆ. ಆಗ್ತಾ ಇರ್ತಕ್ಕಂಥ ಕಾಲಕ್ಕೂ ಕೂಡ ಮೀರಿ
ಶಾಶ್ವತದ ಮೌಲ್ಯಗಳನ್ನು ರಾಮಾಯಣ ಎತ್ತಿಡಿದೆ. ಅದು ಯಾವತ್ತೂ ಇರ್ತಕ್ಕಂಥದ್ದೇ. ಭರತೃ ಪ್ರೇಮ ಆಗ್ಬೋದು, ಅಥವಾ ಪಿತೃವಾಕ್ಯ ಪರಿಪಾಲನೆ ಆಗ್ಬೋದು, ಅಥವಾ ಮತ್ತೊಂದು ಆಗ್ಬೋದು. ಇವೇನಿದೆ ಈ ಶಾಶ್ವತವಾದ ಮೌಲ್ಯಗಳು, ಇದರಿಂದ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಅದನ್ನು ನಮ್ಮ ವೆಂಕಾಮಾತಿ ರಾಮಾಯಣವೂ ಕೂಡ ಎತ್ತಿ ಹಿಡಿಯುತ್ತೆ. ಅದು ಬೇರೆ. ಆದರೆ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಆದರ್ಶ ಮೂರ್ತಿ ಅದನ್ನು ಅವ್ರು ಪೂಜೆ ಮಾಡ್ತಾರೆ. ನೀವು ಅದಕ್ಕೆ ಧಕ್ಕೆ ತರೋದು ನೀವು ಯಾರು? ಅದನ್ನು ಹೇಗೆ ಹೇಳ್ತೀರಿ ನೀವು? ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿರೋ ರಾಮನ್ನೇ ಜನ ಇಟ್ಕೊಂಡು ಪೂಜಿಸ್ತಾರೆ ಅಂತಲ್ಲ. ವಾಲ್ಮೀಕಿ ರಾಮಾಯಣ ಆ ಕಡೆ ಪಕ್ಕಕ್ಕಿಟ್ಟು ಅದೊಂದು ನೆಪ ಅಷ್ಟೇ. ಜನರ ಮನಸ್ಸಿನಲ್ಲಿ ರಾಮನ ಒಂದು ಬಿಂಬ ಇದೆ, ಒಂದು ಮೂರ್ತಿ ಇದೆ, ಅದಕ್ಕೆ ಪೂಜ್ಯತೆಯನ್ನು ಆರೋಪಿಸಿದ್ದಾರೆ, ಭಕ್ತಿಯನ್ನು ಅವರು ತಳೆದಿದ್ದಾರೆ, ಆ ಮೂರ್ತಿಯನ್ನು ಪೂಜಿಸ್ತಾರೆ. ನೀವು ಆ ಮೂರ್ತಿಯ ಇದಕ್ಕೆ ಕಲ್ಪನೆಗೆ ನೀವ್ಯಾಕೆ ಧಕ್ಕೆ ತರ್ತೀರಿ? ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದೇನೋ ಇಟ್ಕೊಂಡು ರಾಮ ವ್ಯಭಿಚಾರಿನೋ, ರಾಮ ಕುಡುಕನೋ, ಅಥವಾ ರಾಮ ಮತ್ತೊಂದೇನೋ ಆಗಿದ್ದ ಅಂಥೇಳಿ ಅದನ್ನು ಹೇಳೋದ್ರಲ್ಲಿ ಏನು ಅರ್ಥ ಇದೆ? ಸಾಹಿತ್ಯ ಕೃತಿಯಾಗಿ ವಿಮರ್ಶಿಸಬೇಕು. ಇಲ್ಲ ಅಂತಂದರೆ ಬೇರೆ ಇನ್ನೇನು ಇತಿಹಾಸದ ಅವನೊಬ್ಬ ವ್ಯಕ್ತಿ ನಿಜವಾಗಿ ಬದುಕಿದ್ದಂಥ ವ್ಯಕ್ತಿ ಅಂತಂದರೆ ಅವನು ಹೇಗಿದ್ದ ಅಂತಂದರೆ ಯಾರಿಗೆ ಗೊತ್ತಿದೆ? ಏನು ಗೊತ್ತಿದೆ? ಐತಿಹಾಸಿಕ ವ್ಯಕ್ತಿಯಿಂದ ಯಾರು ನೋಡಿದ್ರು ಕೇಳಿದ್ರು ಏನು ಗೊತ್ತಿದೆ ನನಗೆ? ಅದರಿಂದ ಈ ಥರ ಜನರ ಭಾವಕ್ಕೆ ಭಂಗ ತರ್ತಕ್ಕಂಥದ್ದು, ಅವರ ಭಾವನೆಗಳಿಗೆ ಒಂದು ಪ್ರಹಾರ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ರಾಮಾಯಣದ ಹೆಸರಲ್ಲಿ ಮಾಡ್ತಕ್ಕಂಥದ್ದು ಖಂಡಿತ ಅಲ್ಲ. ಅದು ಸಾಹಿತ್ಯವನ್ನು ಬಲ್ಲಂಥವರು ಮಾಡುವಂಥ ಕೆಲಸ ಅಲ್ಲವೇ ಅಲ್ಲ. ಅದು ಆ ರೀತಿ ಮಾಡೋದ್ರಲ್ಲಿ ಅರ್ಥವೂ ಇಲ್ಲ, ಅದಕ್ಕೇನು ಅರ್ಥವೂ ಇಲ್ಲ. ಸಾಹಿತ್ಯ ಕೃತಿಯಾಗಿ ವಿಮರ್ಶೆ ಮಾಡಿ. ಅವನು ವಾಲ್ಮೀಕಿ ಸರಿಯಾಗಿಲ್ಲ, ಚಿತ್ರಿಸಿಲ್ಲ, ಅವನ ಪಾತ್ರ ಚಿತ್ರಣ ಸರಿಯಾಗಿಲ್ಲ, ಮತ್ತೊಂದಿಲ್ಲ, ಅಸಂಗತಿಗಳಿದ್ದಾವೆ, ಮತ್ತೊಂದಿದ್ದಾವೆ, ಏನು ಬೇಕಾದ್ರೂ ಹೇಳಿ, ಯು ಹ್ಯಾವ್ ಫ್ರೀಡಮ್. ಅದು ಬಿಟ್ಬಿಟ್ಟು ಈ ಥರ ಮಾಡೋದು ಏನು ಅರ್ಥ ಇದೆ? ಅಂಥ ಕಾಲದಲ್ಲಿ ಸಹಸ್ರಾರು ವರ್ಷಗಳಿಂದ ಜನರ ಜೀವನವನ್ನು, ಮನಸ್ಸನ್ನು, ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಂದಿರತಕ್ಕಂಥ ಈ ಆದಿ ಮಹಾಕಾವ್ಯ ಏನಿದೆ, ಅದನ್ನು ಪ್ರತಿಯೊಬ್ಬ ಕಾಲದ ವ್ಯಕ್ತಿಗಳು ಕೂಡ, ಜನಗಳು ಕೂಡ ತಮ್ಮ ತಮ್ಮ ಕಾಲಕ್ಕೆ ಅದನ್ನು ತಗೊಂಡು ಆ ಮೂಲ ಕಥೆಯಲ್ಲಿ ತಮಗೆ ಬೇಕಾದ ಹಾಗೆ ಪರಿವರ್ತನೆಗಳನ್ನು ಮಾಡಿಕೊಂಡು ತಾವು ಕಂಡಂಥ ಆದರ್ಶಗಳನ್ನು, ಮೌಲ್ಯಗಳನ್ನು ಅಥವಾ ತಮ್ಮ ಏನು ವಿಚಾರಗಳನ್ನು ಅದು ಅಳವಡಿಸೋಕ್ಕೆ ಪ್ರತಿಯೊಬ್ಬ ಕಾಲದ ಕವಿಯೂ ಅದನ್ನು ಮಾಡಿದ್ದಾರೆ. ನಮ್ಮ ಕಾಲದ ಕುವೆಂಪು ಕೂಡ ಮಾಡಿದ್ದಾರೆ, ವೀರಪ್ಪ ಮೊಯ್ಲಿಯವರು ಮಾಡಿದ್ದಾರೆ, ಮತ್ತೊಬ್ಬರು ಮಾಡಿದ್ದಾರೆ. ಹಾಗೆಯೇ 18ನೇ ಶತಮಾನದಲ್ಲಿ ವೆಂಕಾಮಾತ್ಯರು ಕೂಡ ಶ್ರೀರಾಮನ ಪರಮ ಭಕ್ತರಾಗಿ, ಜೊತೆಗೆ ಅವರು ಒಬ್ಬ ಸಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಮ ಭಕ್ತರಾಗಿ ಮತ್ತು ಸಾಹಿತ್ಯವನ್ನು ಬಲ್ಲಂಥವರಾಗಿ ಅವರು ಈ ರಾಮಾಯಣದ ಈ ದೊಡ್ಡ ಬೃಹತ್ ಕೃತಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ಈ ಕೃತಿಯ ಲೋಕಾರ್ಪಣೆಯ ಮುಖಾಂತರವಾಗಿ ಇದುವರೆಗೆ ಕನ್ನಡ ಕಾವ್ಯ ಮಾಲಿಕೆಗೆ ಡಾಕ್ಟರ್ ಪಿ ವಿ ನಾರಾಯಣವರು ಒಂದು ಹೊಸ ಕುಸುಮವನ್ನು ಇವತ್ತು ಸೇರಿಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಒಂದು ರೀತಿ ಎಲ್ಲೋ ಅದು ಮರೆಯಾಗಿತ್ತು, ಜನತೆಯ ಮರವಿಗೆ ಸಂದಿತ್ತು ಮತ್ತು ಜನತೆಯ ಕಣ್ಣಿಂದ ಮರೆಯಾಗಿತ್ತು. ಹೀಗೆ ಮರವಿಗೆ ಸಂದಂತಹ ಈ ಕೃತಿಯನ್ನು ಮತ್ತೆ ಗತಕಾಲದ ಗವಿಯಿಂದ ಎತ್ತಿ ತಂದು ಮಾಡಿದಂಥದ್ದು ಇದೆಯಲ್ಲ, ಅದು ಯಾವುದೇ ಅತ್ಯಂತ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಜೀರ್ಣೋದ್ಧಾರ ಆಯ್ತಲ್ಲ, ಆ ಜೀರ್ಣೋದ್ಧಾರಕ್ಕಿಂತ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲದೆ ಇರತಕ್ಕಂಥದ್ದು ಈ ಸಾಹಿತ್ಯ ಕೃತಿಯ ಈ ಉದ್ಧರಣೆ ಏನಿದೆ. ಆ ಕಾಲದ ಈ ಕೃತಿಯನ್ನು ಮತ್ತೆ ನಮ್ಮ ಕಣ್ಮುಂದೆ ತರೋದಿದೆಯಲ್ಲ, ಆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದ್ದಕ್ಕಿಂತಲೂ ತುಂಬ ಹೆಚ್ಚಿನದು ಅಂಥೇಳಿ ನನಗೆ ಖಂಡಿತ ಅನಿಸುತ್ತೆ. ಸಾಮಾನ್ಯವಾದ ಸಂಗತಿ ಅಲ್ಲ. ಇಂಥ ಈ ಮಹತ್ ಕೃತಿಯನ್ನು ತಂದು ಕನ್ನಡಿಗರಿಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅವರು ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಆ ಕಾರಣದಿಂದ ಅವ್ರಿಗೆ ಅತ್ಯಂತ ದೊಡ್ಡ ಅಭಿನಂದನೆಗೆ ನಮ್ಮೆಲ್ಲರ ಪರವಾಗಿ ಸಲ್ಲಬೇಕಾದವರಿಗೆ ಮತ್ತು ಅದಕ್ಕೋಸ್ಕರ ಅಭಿನಂದನೆ ಮತ್ತು ಅಭಿವಂದನೆ ಎರಡೂ ಸಲ್ಲಬೇಕು ಅವರಿಗೆ. ಯಾಕೆಂದರೆ ಇಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ, ನಮ್ಮನ್ನು ಉಪಕೃತರನ್ನ ಮಾಡಿದ್ದಾರೆ. ಹಾಗೆ ಅಂಥೇಳಿ ಅವರಿಗೆ ನಾವು ನಮಸ್ಕಾರವನ್ನು ಕೂಡ ಸಲ್ಲಬೇಕಾ ಬರುತ್ತೆ. ಹೀಗಾಗಿ ನನಗೆ ಸಿಕ್ಕಿದಂಥ ಒಂದು ಸಣ್ಣ ಅವಕಾಶದಲ್ಲಿ ಇಷ್ಟನ್ನು ಹೇಳೋದಕ್ಕೆ ಸಾಧ್ಯವಾದದಕ್ಕೆ ಮತ್ತು ಇದನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.